ಇಲ್ಲಿ ನಾನು ಪಾವು ಕೆ ಜಿ ಆಗಷ್ಟು ದಪ್ಪ ಮೆಣಸಿನ್ಕಾಯಿಯನ್ನು ತೊಗೊಂಡೀನಿ ರೀ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಇವು ಜವಾರಿ ಡೊಣ್ ಮೆಣಸಿನ್ಕಾಯಿ ಅಂತ ಕರೀತಾರೆ. ಇವು ಸ್ವಲ್ಪ ಖಾರ ಜಾಸ್ತಿ ಇರ್ತಾವೆ. ಇದನ್ನು ತೊಳೆದ್ಬಿಟ್ಟೆ ತೊಗೊಂಡಿದ್ದೆ, ಮಧ್ಯಕ್ಕೆ ಈ ರೀತಿ ಸೀಳ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇವು ಖಾರ ಜಾಸ್ತಿ ಇರೋದ್ರಿಂದ ಇದ್ರೊಳಗಿನ ಬೀಜನ ತೆಗೆದುಬಿಟ್ಟು ತೊಗೋತೀನಿ. ಇಲ್ಲ ನಮಗೆ ಖಾರ ಇಷ್ಟ ಅನ್ನೋರು ನೀವು ಏನು ಮಾಡ್ಬೋದು, ಬೀಜನ ಇಡ್ಬೋದು. ಇವು ತುಂಬಾ ಜಾಸ್ತಿ ಖಾರ ಇರ್ತಾವೆ, ಅದರೊಳಗಿನ ಸ್ವಲ್ಪ ಸ್ವಲ್ಪ ಬೀಜನ ತೆಗೆದುಬಿಟ್ಟು ತೊಗೊಂಡಿನಿ ರೀ. ಈಗ ಇವನ್ನ ಹುರಿದ್ಬಿಟ್ಟು ತೊಗೊಂಡ್ರಿ. ಹುರಿಯೋದ್ರಿಂದ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತದೆ ರೀ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮೇಲ್ಗಡೆ ಸಿಪ್ಪೆ ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ನೋಡಿರಿ. ಹೈ ಫ್ಲೇಮ್ದಲ್ಲಿಟ್ಟೇ ಹುರಿದೀನಿ. ಈ ರೀತಿ ಹುರಿದ್ರೆ ಸಾಕ್ರಿ. ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ ಮುಚ್ಚಿಡ್ತೀನಿ ರೀ. ಮುಚ್ಚಿಡೋದ್ರಿಂದ ಇವು ಉಮ್ಗೊಯ್ದು ಇನ್ನಷ್ಟು ಸಾಫ್ಟ್ ಆಗ್ತಾವ್ರಿ. ಈಗ ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ. ಮಸಾಲೆಗೆ 4 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾ ಪುಡಿಯನ್ನು ತೊಗೊಂಡಿದ್ದೀನಿ, ಅಥವಾ ಕಡಲೆ ಬೀಜದ ಪುಡಿ 4 ಸ್ಪೂನು. 1 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗಷ್ಟೇ ನಾನಿಲ್ಲಿ ಗುರೆಳ್ಳು ಪುಡಿ ಅಥವಾ ಕರಾಳ ಪುಡಿಯನ್ನು ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಯಾವ ರೀತಿ ಇರ್ತಾವ ತೋರಿಸ್ತೀನಿ ನೋಡಿ. ಇದನ್ನು ಹುರಿದ್ಬಿಟ್ಟು ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಿ. ಎಲ್ಲ ಎಣ್ಗಾಯಿ ಪಲ್ಯಕ್ಕೆ ನಾವು ಇದನ್ನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಯೂಸ್ ಮಾಡ್ತೀವಿ ರೀ. ಹಿಂಡಿ ಪಲ್ಯ, ಎಣ್ಗಾಯಿ ಪಲ್ಯಕ್ಕೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ, ಹುರಿದಿರುವ ಜೀರಿಗೆ ಪುಡಿ. 1 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ನೀವು ಹುಣಸೆ ಹಣ್ಣಿನ ರಸ ಆದರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆ. ನೋಡಿ, ಸಕ್ಕರೆ ಬೇಡ ಅಂದರೆ ನೀವು ಸ್ವಲ್ಪ ಬೆಲ್ಲನೂ, ಚಿಟಿಕೆ ಬೆಲ್ಲನೂ ಹಾಕಿರಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪನೇ ನೀರನ್ನು ಹಾಕಿ ಈಗ ಮಸಾಲೆಯನ್ನು ಗಟ್ಟಿಯಾಗಿಯೇ ಕಲಿಸಿ ರೆಡಿ ಮಾಡ್ಕೋಬೇಕು ನೋಡಿರಿ. ಈಗ ಇದು ಸ್ಟಫಿಂಗ ರೆಡಿ ಆಗ್ಯದ ರೀ. ಅವನು 2 ನಿಮಿಷ ಆಗಿರ್ತದೆ, ಉಮ್ಗೊಯ್ದು ಸಾಫ್ಟ್ ಆಗಿರ್ತಾವೆ ನೋಡಿರಿ. ಇದ್ರ ಸಿಪ್ಪೆ ತುಂಬಾ ತೆಳು ಇರ್ತದೆ ರೀ. ಈ ಜವಾರಿ ಮೆಣಸಿನ್ಕಾಯಿ ಇರ್ತದಲ್ಲ, ಇದ್ರ ಸಿಪ್ಪೆ ತೆಳು ಇರ್ತದೆ ನೋಡಿ. ಈಗ ಸ್ಟಫಿಂಗನ್ನು ಅದ್ರೊಳಗೆ ಹಾಕೊಳ್ಳೋಣ ನೋಡಿರಿ. ನೋಡಿ, ಮೆಣಸಿನ್ಕಾಯಿ ಇವತ್ತು ಎಣ್ಗಾಯಿ ಏನು ಮಾಡಿ ತೋರಿಸ್ತಾ ಇದ್ದೀನಿ, ಆದರೆ ನಾನು ಇವತ್ತು ಇದನ್ನು ಕುಕ್ಕರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿನ್ರಿ. ಎಣ್ಣೆ ಕಾಯ್ದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಹಿಂಗನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 8ರಿಂದ 10 ಎಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಈ ತುಂಬಿಟ್ಕೊಂಡಿರುವಂಥ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇನ್ನೂ ಮಸಾಲೆ ಉಳಿದಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೀಗ 1 ಬಟ್ಲಾಗಷ್ಟು, ಸಣ್ಣ ಬಟ್ಲೆ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ಗ್ರೇವಿ ನಿಮಗೆ ಎಷ್ಟು ಬೇಕೋ ನೋಡಿ ಮಾಡ್ಕೊರಿ ನೋಡಿ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ 1 ಸೀಟಿಯನ್ನು ತೊಗೋತೀನಿ ರೀ. ಈಗ 1 ಸೀಟಿಯಾಗಿ ಕುಕ್ಕರ್ ಬಂದದ್ದು ನೋಡಿರಿ. ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗಿದ್ರೆ ಎಷ್ಟು ಕುದ್ದು ಸಾಫ್ಟ್ ಆಗ್ಯದ ನೋಡಿರಿ. ಒಂದೇ ನೋಡಿ, ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಇಲ್ಲ ಅನ್ನದ ಜೊತೆ ತಿತ್ತೀರಂದ್ರೂ ನೀವು ಮೊಸರು ಈ ಮೆಣಸಿನ್ಕಾಯಿ ಪಲ್ಯವನ್ನು ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿಯನ್ನು ಒಂದು ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿ ಅಂತಲೂ ನೀವು ಇದನ್ನು ಕರಿಬೋದು ನೋಡಿರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಟ್ರೈ ಮಾಡಿರಿ.